ಹೋಲಿ ಸ್ಪೆಷಲ್ ಥಂಡಾಯಿ ರೆಸಿಪಿ ಹೇಳ್ಕೊಡ್ತೀನಿ ಮತ್ತು ಬೇಸಿಗೆ ಕಾಲದಲ್ಲಿ ತುಂಬ ತಂಪಾಗಿರುವ ಒಂದು ಡ್ರಿಂಕ್ ಇದೆ. ಇದು ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಪಿಸ್ತಾಚು, ಬಾದಾಮ್, ಕಾಜು, ಏಲಕ್ಕಿ ತೊಗೊಂಡಿದ್ದೀನಿ, ಬಡಿಶೋಪ್, ವಾಟರ್ ಮೆಲನ್ ಸೀಡ್, ಕರಿಮೆಣಸು, ರೋಸ್ ಪೆಟಲ್ಸ್, ಗಸಗಸೆ ತೊಗೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಕಡಾಯಿ ಒಳಗೆ ಹಾಕ್ಕೊಂಡು ಗ್ಯಾಸ್ ಚಾಲು ಮಾಡಿಕೊಂಡು 1-2 ನಿಮಿಷ ಹುರ್ಕೋಬೇಕು. ಜಾಸ್ತಿ ಹುರ್ಕೊಳಕ್ಕೆ ಹೋಗಬೇಡಿ. ಲಾಸ್ಟ್ ಏನಿದೆಯಲ್ಲ ರೋಸ್ ಪೆಟಲ್ಸ್ ಮತ್ತು ಗಸಗಸೆ ಹಾಕ್ಕೊಂಡು ಗ್ಯಾಸ್ ಬಂದ್ ಮಾಡ್ಕೊಳ್ಳಿ. ಅದರ ಒಳಗೆ ಕಡಾಯಿ ಒಳಗೆ 1-2 ನಿಮಿಷ ಇಟ್ಕೋಬೇಕು, ಅಂದರೆ ಕ್ರಂಚಿ ಆಗುತ್ತೆ. ತಣ್ಣಗಾಡ್ದಿಂದೆ ನಾನು ಇಲ್ಲಿ ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ನಾನು ಒಂದು ತುಕಡ ಕಲ್ಸಕ್ರಿ ತೊಗೊಂಡಿದ್ದೀನಿ. ಇದು ಮಿಶ್ರಿ ಅಂತ ಕರೀತಾರೆ. ನೋಡಿ, ಈ ರೀತಿ ದಾರ ಇರುತ್ತೆ ಒಳಗೆ. ಈ ಮಿಶ್ರಿ ತಂಪಾಗಿರುತ್ತೆ, ಅದಕ್ಕೆ ನಾನು ಯೂಸ್ ಮಾಡಿದ್ದೀನಿ. ನೋಡಿ, ಇದು ನಾನು ಒಡ್ಕೊಂಡು ದಾರ ತಕ್ಕೊಂಡು ಈ ರೀತಿ ಯೂಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ನಾನು ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ. ಪೌಡರ್ ಮಾಡ್ಕೊಂಡಿಟ್ರೆ ನೀವು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಬೋದು. ನೋಡಿ, ನಾನು ಇಲ್ಲಿ ಒಂದು 3 ಚಮಚದಷ್ಟು ಇದು ಥಂಡಾಯಿ ಪೌಡರ್ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾನು ಸ್ಯಾಫ್ರನ್ ಈ ರೀತಿ ನೀರಲ್ಲಿ ನೆನೆಸ್ಕೊಂಡು ಹಾಕ್ಕೊಂಡಿದ್ದೀನಿ. 4-5 ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಈ ರೀತಿ ನಾನು ಜ್ಯೂಸ್ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಗ್ಲಾಸ್ ಒಳಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪಿಸ್ತಾ ಮತ್ತು ರೋಸ್ ಪೆಟಲ್ಸ್ ಹಾಕ್ಕೊಂಡು. ನೋಡಿ, ಥಂಡಾಯಿ ಡ್ರಿಂಕ್ ರೆಡಿಯಾಗಿದೆ. ನೀವು ಕುಡಿದು ಎಂಜಾಯ್ ಮಾಡಿ.